ಹಾಯ್ ಗೈಸ್, ವೆಲ್ಕಮ್ ಟು MS ಆನ್ಲೈನ್ ಅಕಾಡೆಮಿ. ನನ್ನ ಹೆಸರು ಮುರುಗೇಶ್ ಅಂತ ಹೇಳ್ಬಿಟ್ಟು. ಓಕೆ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಜಸ್ಟ್ ಐ ಥಾಟ್ ಆಫ್ ಎಕ್ಸ್ಪ್ಲೇನಿಂಗ್ ಎವ್ರಿಥಿಂಗ್ ಅಬೌಟ್ ದಿ ಪ್ರೋಗ್ರಾಮ್. ನಿಮ್ಗೆ ಗೊತ್ತಿರೋ ಹಾಗೆ ದ ಅಲ್ಟಿಮೇಟ್ ಟ್ರೇಡರ್ ಆ್ಯಂಡ್ ಮೊಮೆಂಟಮ್ ಆಪ್ಷನ್ ಟ್ರೇಡರ್, ಈ ಎರಡು ಪ್ರೋಗ್ರಾಮ್ಸ್ ಇವಾಗ ಆಲ್ರೆಡಿ ಇಂಗ್ಲೀಷ್ ವರ್ಷನಲ್ಲಿ ರನ್ ಆಗ್ತಾ ಇದ್ದಾವೆ. ಓಕೆ, ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಆ್ಯಂಡ್ ದೇ ಆರ್ ಮೇಕಿಂಗ್ ಮನಿ ಆಲ್ಸೋ. ಬಟ್ ಏನಾಯಿತು ಅಂತಂದರೆ ಅದು ಎಂಟೈರ್ಲಿ ಇಂಗ್ಲೀಷಲ್ಲಿ ಇರೋದ್ರಿಂದ ಕೆಲವೊಂದಿಷ್ಟು ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಕೆಲವೊಬ್ಬರು ಕರ್ನಾಟಕದಿಂದ ಅವ್ರಿಗೆ ಇಂಗ್ಲೀಷ್ಗಿಂತ ಕನ್ನಡ ತುಂಬ ಕಂಫರ್ಟ್ ಆಗುತ್ತೆ. ಸೊ ಇನ್ ದ್ಯಾಟ್ ವೇ ವಾಟ್ ಐ ಥಾಟ್, ಓಕೆ ರಿಕಾರ್ಡ್ ಮಾಡೋಣ ಕನ್ನಡ ಲ್ಯಾಂಗ್ವೇಜಲ್ಲಿ. ಸೊ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದ್ರ ಜೊತೆ ಓಕೆ, ಆ್ಯಂಡ್ ಏನು ಮಾಡ್ತಾ ಇದ್ದೇನೆ ಅಂದರೆ ಇಂಗ್ಲೀಷ್ ವರ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅದು ಒಂದು ಸಪ್ರೇಟ್ ಬ್ಯಾಚು ಆ್ಯಂಡ್ ಕನ್ನಡ ಸಪ್ರೇಟ್ ಬ್ಯಾಚು. ಸೊ ಅದರಿಂದ ತುಂಬ ನನಗೂ ಹೆಲ್ಪ್ ಆಗುತ್ತೆ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಇಫ್ ದೇ ಆರ್ ಫ್ರಮ್ ಕರ್ನಾಟಕ. ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನಾವು ಇಂಗ್ಲೀಷ್ ಪ್ರೋಗ್ರಾಮ್ ಇದ್ದೇ ಇದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅದು. ಓಕೆ, ನಾನಿವಾಗ ಶೇರ್ ಮಾಡ್ತೀನಿ ಸ್ಕ್ರೀನು. ಸೊ ಕರಿಕ್ಯುಲಮ್ ಏನೇನಿದೆ, ಯಾವ್ಯಾವ ಟಾಪಿಕ್ ನಾವು ಕವರ್ ಮಾಡ್ತಾ ಇದ್ದೀವಿ, ಫೀಸ್ ಏನಿದೆ, ಯಾವ ಥರ ಜಾಯ್ನ್ ಆಗಬೇಕು, ಓಕೆ ಎಲ್ಲನೂ ಒನ್ ಬೈ ಒನ್ ನೋಡ್ಕೊಂಡು ಹೋಗೋಣ. ಓಕೆ, ದ ಅಲ್ಟಿಮೇಟ್ ಟ್ರೇಡರ್ ಬಂದುಬಿಟ್ಟು ಅದು 6 month ಕೋಚಿಂಗ್ ಪ್ರೋಗ್ರಾಮ್. ಅಂದರೆ ಏನಾಗುತ್ತೆ ಅಂತಂದರೆ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್. ಆ್ಯಂಡ್ 6 month ನಾನೇನು ಮಾಡ್ತೀನಿ, ರೆಗ್ಯುಲರ್ ಆಗಿ ವಿಡಿಯೋಸನ್ನು ರಿಲೀಸ್ ಮಾಡ್ತಾ ಹೋಗ್ತೀನಿ. ನಮ್ಮ ಮೆಂಬರ್ಶಿಪ್ ಸೈಟ್ ಇದೆ, ಅದರಲ್ಲಿ ನಾನು ಅಪ್ಲೋಡ್ ಮಾಡಿ ನಿಮಗೆ ಲಾಗಿನ್ ID ಕೊಟ್ಟಿರ್ತೀನಲ್ಲ, ಅದರಲ್ಲಿ ನೀವು ಒಂದೊಂದಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನಾನು ಯಾವ ಸ್ಟ್ರಾಟಜಿ ಯಾವಾಗ ಅಪ್ಲೈ ಮಾಡಬೇಕು, ಮಾರ್ಕೆಟ್ ಕಂಡೀಷನ್ ಏನು, ಓಕೆ ಆ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಓಕೆ, ನಮ್ದು ಹೆಂಗಿರುತ್ತೆ ಅಂದರೆ ವೀಕ್ಲಿ ವಿಡಿಯೋ ಕಾಲಲ್ಲಿ ಕನೆಕ್ಟ್ ಆಗ್ತೀವಿ. ಕನೆಕ್ಟ್ ಆಗಿ ಯಾವ ಮಾರ್ಕೆಟ್ ಕಂಡೀಷನ್ ಏನಿದೆ, ಓಕೆ ನಾವು ಯಾವ ಥರ ಮ್ಯಾನೇಜ್ ಮಾಡಬೇಕು, ನೀವು ಏನೇನು ಕಲ್ತಿದ್ದೀರಾ, ನಾನೇನಾದರೂ ಹೊಸ ಸ್ಟ್ರಾಟಜಿ ರಿಲೀಸ್ ಮಾಡಿದರೆ ಆ ಟೈಮಲ್ಲಿ ಅದರ ಬಗ್ಗೆ ತುಂಬ ಡೀಪಾಗಿ ಡಿಸ್ಕಷನ್ ಮಾಡಿ ಇವಾಗ ಯಾವ್ಯಾವ ಸ್ಟಾಕ್ಸು ಆ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ಅಡ್ಜಸ್ಟ್ ಆಗ್ತಾ ಇದೆ, ಫಿಟ್ ಆಗ್ತಾ ಇದೆ, ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮ್ಯಾನೇಜ್ ಮಾಡ್ಕೋಬೇಕು, ಓಕೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ವೀಕೆಂಡಲ್ಲಿ ಸಂಡೇ ಇರುತ್ತದು, ಸಂಡೇ ಆರ್ ಸ್ಯಾಟರ್ಡೆ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ಮೊಮೆಂಟಮ್ ಆಪ್ಷನ್ ಟ್ರೇಡರ್, ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಜನ ಆಲ್ರೆಡಿ ಮಾರ್ಕೆಟಲ್ಲಿ ದೇ ಆರ್ ಡೂಯಿಂಗ್ ಗುಡ್, ಬಟ್ ವಿತ್ ರೆಸ್ಪೆಕ್ಟ್ ಟು ಆಪ್ಷನ್ಸ್ ಅವ್ರಿಗೆ ಗೊತ್ತಿಲ್ಲ ಯಾವ ಸ್ಟ್ರಾಟಜಿ ಯಾವಾಗ ಯೂಸ್ ಮಾಡಬೇಕು ಅಂತ. ಅದಕ್ಕೆ ಇದು ಯಾವ ಥರ ಅಂದರೆ ನನ್ನ ಹತ್ರ ಒಂದು 10 to 15 ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದ್ದಾವೆ. ಓಕೆ, ಯಾವ ಸ್ಟ್ರಾಟಜಿ ಯಾವಾಗ ಯೂಸ್ ಮಾಡಬೇಕು, ಯಾವ ಥರ, ಓಕೆ ಇಫ್ ಇನ್ ಕೇಸ್ ಸೆಲ್ಲರ್ಸ್ ಇದ್ದರೆ ಅವ್ರಿಗೆ ಯಾವ ಥರ ಸ್ಟ್ರಾಟಜಿ ಯೂಸ್ ಮಾಡಬೇಕು, ಬಯರ್ಸ್ ಇದ್ರೆ ಯಾವ ಥರ. ಓಕೆ, ಸೊ ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಇದು ಸಪ್ರೇಟ್ ಆಪ್ಷನ್ ಟ್ರೇಡರ್ ಮೊಮೆಂಟಮ್ ಆಪ್ಷನ್ ಟ್ರೇಡರ್ ಪ್ರೋಗ್ರಾಮ್ ರೆಡಿ ಮಾಡಿದ್ದೀನಿ. ಬಟ್ ಯಾರು ಅಲ್ಟಿಮೇಟ್ ಟ್ರೇಡರ್ ಅಲ್ಲಿ ಜಾಯ್ನ್ ಆಗ್ತಾರಲ್ಲ ಅವ್ರಿಗೆ ಇದು ಕೂಡ ಅದು ಪಾರ್ಟ್ ಆಫ್ ದ್ಯಾಟ್ ಇರುತ್ತೆ, ಅಂದರೆ ಇದು ಇನ್ವಾಲ್ವ್ ಇರುತ್ತೆ ಅದರಲ್ಲಿ. ಓಕೆ, ಇಲ್ಲ ನನಗೆ ಅದು ಬೇಡ, ಓನ್ಲಿ ಮೊಮೆಂಟಮ್ ಆಪ್ಷನ್ ಟ್ರೇಡರ್ ಸಾಕು ಅನ್ನೋರಿಗೆ ದೇ ಕ್ಯಾನ್ ಎನ್ರೋಲ್ ಫಾರ್ ದ್ಯಾಟ್ ಆಲ್ಸೋ. ನಿಮ್ಗೆ ಗೊತ್ತಿದೆ ಮಾರ್ಕೆಟ್ ಅಂದರೆ ರಿಸ್ಕ್, ಬಟ್ ನಾವು ಯಾವ ಥರ ಡಿಸಿಪ್ಲಿನ್ ಆಗಿ ಕಲಿತೀವಿ, ಅದನ್ನು ಮಾರ್ಕೆಟಲ್ಲಿ ಯೂಸ್ ಮಾಡ್ತೀವಿ, ಅದು ಇಂಪಾರ್ಟೆಂಟು. ವಿತ್ ರೆಸ್ಪೆಕ್ಟ್ ಟು ಈ ಟ್ರೈನಿಂಗ್ ಏನಿದೆಯಲ್ಲ, ಇದು ಎಂಟೈರ್ಲಿ ಓನ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಇಲ್ಲಿ ಯಾವ ಥರನೂ ನಾನು ನಿಮ್ಗೆ ಇದನ್ನು ಬೈ ಮಾಡಿ ಅದನ್ನು ಬೈ ಮಾಡಿ ಇಲ್ಲ, ನಾನು ನಿಮಗೆ ಸ್ಟ್ರಾಟಜಿ ಹೇಳ್ಕೊಡ್ತೀನಿ. ಬ್ಯಾಕ್ ಟೆಸ್ಟ್ ಮಾಡಬೇಕು, ಪೇಪರ್ ಟ್ರೇಡಿಂಗ್ ಮಾಡಬೇಕು, ಫಾರ್ವರ್ಡ್ ಟೆಸ್ಟಿಂಗ್ ಮಾಡಬೇಕು, ಅದಾದಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೀವು ಟ್ರೇಡ್ ತಗೋಬೇಕು. ಇಲ್ಲಿ ನನ್ನ ಕರ್ತವ್ಯ ಬಂದ್ಬಿಟ್ಟು ಕಲಿಸೋದು, ಶೇರ್ ಮಾಡೋದು, ನನಗಿರ್ತಕ್ಕಂಥ ನಾಲೆಜು, ನನ್ನಲ್ಲಿರ್ತಕ್ಕಂಥವು ಸ್ಟ್ರಾಟಜೀಸು, ಸಿಸ್ಟಮ್ಸು ಎಲ್ಲನೂ ನಾನು ಶೇರ್ ಮಾಡ್ತೀನಿ. ದೇರ್ ಆಫ್ಟರ್ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಅಬೌಟ್ ದ ಯುವರ್ ರಿಸ್ಕ್ ಮ್ಯಾನೇಜ್ಮೆಂಟ್. ಡೆಫಿನೆಟ್ಲಿ ನಾನು ನಿಮ್ಗೆ ಯಾವ ಥರ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಯಾವಾಗ ಎಷ್ಟು ರಿಸ್ಕ್ ತೊಗೋಬೇಕು ಅನ್ನೋದನ್ನು ಬೇಸ್ಡ್ ಆನ್ ಯುವರ್ ಕ್ಯಾಪಿಟಲ್, ಎಷ್ಟು ಅಮೌಂಟ್ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ದ ಅಲ್ಟಿಮೇಟ್ ಟ್ರೇಡರ್ ಇದೇನು ನಾ ಹೇಳಿದಂಗೆ 6 month ಕೋಚಿಂಗ್ ಪ್ರೋಗ್ರಾಮ್. ಇಟ್ಸ್ ನಾಟ್ ಜಸ್ಟ್ ಸ್ಮಾಲ್ ಕೋರ್ಸ್. 6 month ನೀವು ನನ್ನ ಜೊತೆನೇ ಜರ್ನಿ ಮಾಡ್ತೀರಾ. ಎವ್ರಿ ವೀಕ್ ಕನೆಕ್ಟ್ ಆಗ್ತೀವಿ, ಏನು ಮಾರ್ಕೆಟ್ ಕಂಡೀಷನ್ ಎಲ್ಲನೂ ಇರುತ್ತೆ. ಓಕೆ, ಬೇಸಿಕಲಿ ಏನು ಮಾಡಿದ್ದೀನಿ ಅಂತಂದರೆ ಆಲ್ರೆಡಿ ನಾನು ಕೆಲವೊಂದಿಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ರೆಗ್ಯುಲರ್ಲಿ ವೀಕ್ಲಿ ಯಾವ್ಯಾವ ಸ್ಟ್ರಾಟಜಿ ಅಪ್ಲೋಡ್ ಮಾಡಬೇಕು ಅನ್ನೋದು ನನ್ನ ಹತ್ರ ಪ್ಲ್ಯಾನ್ ಇದೆ. ಅದ್ರ ಪ್ರಕಾರ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆ, ಇವೆಲ್ಲ ಏನಿದೆಯಲ್ಲ ಟಾಪಿಕ್ಸ್ ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ಮ್ಯಾನೇಜ್ ಮಾಡಬೇಕು, ಶೇರ್ ಮಾರ್ಕೆಟ್ ಅಂದರೆ ಏನು, ಬೇಸಿಕ್ಸ್. ಅದಾದಮೇಲೆ ಏನು ಮಾಡ್ತೀವಿ, ದೇರ್ ಇಸ್ ಅ ಸಪ್ರೇಟ್ ಕನ್ಸೆಪ್ಟ್, ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ 5 pillars ಬರುತ್ತೆ: ಪ್ರೈಸ್, ಪ್ಯಾಟರ್ನ್, ವ್ಯಾಲ್ಯೂ, ಮೊಮೆಂಟಮ್ ಆ್ಯಂಡ್ ವೋಲ್ಟಾಲಿಟಿ. ಇದು ತುಂಬ ಇಂಪಾರ್ಟೆಂಟು, ಯಾಕಂದರೆ ಇದು ಫೌಂಡೇಶನ್ ನಮ್ಮದು. ಇದ್ರ ಮೇಲೆ ನಾವು ಎಷ್ಟು ಜಾಸ್ತಿ ವರ್ಕ್ ಮಾಡ್ತೀವೋ
ಅಷ್ಟು ನಮಗೆ ಈಸಿ ಆಗುತ್ತೆ ಮುಂದೆ ಸ್ಟ್ರಾಟಜಿ ಅರ್ಥ ಮಾಡ್ಕೊಳಕ್ಕಾಗಿರ್ಬೋದು, ಏನು ನಾವು ಟ್ರೇಡ್ ತಗೋಬೇಕಾದ್ರೆ ಆಗಿರ್ಬೋದು, ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು. ಓಕೆ, ಸೊ ಇನಿಷಿಯಲಿ ಫಸ್ಟ್ 1 or 2 ಮಂತ್ ಏನಿದೆಯಲ್ಲ ನಾವು ಇದ್ರ ಮೇಲೇ ವರ್ಕ್ ಮಾಡ್ತೀವಿ. ಪ್ರತಿ ವಿಡಿಯೋ ನೋಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಮತ್ತೆ ಏನೋ ಲೈವ್ ಮಾರ್ಕೆಟಲ್ಲಿ ಚೆಕ್ ಮಾಡ್ತೀವಿ, ನಂದು ಸಪೋರ್ಟ್ ರೆಸಿಸ್ಟೆನ್ಸ್ ವರ್ಕ್ ಆಗತ್ತಿಲ್ಲೋ, ಟ್ರೆಂಡ್ ಲೈನ್ ವರ್ಕ್ ಆಗತ್ತಿಲ್ಲೋ, ಅವಂದ್ರೆ ಏನು, ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಅದಾದ್ಮೇಲೆ ಪ್ಯಾಟರ್ನ್ ಅಲ್ಲಿ ಬಂದಾಗ ಮಿನಿಮಮ್ ಲೈಕ್ 2 ರಿಂದ 4 ಪ್ಯಾಟರ್ನ್ ಯೂಸ್ ಮಾಡ್ತೀವಿ ನಾವು. ಓಕೆ, ಒಂದು ಕಪ್ ಪ್ಯಾಟರ್ನು, ಇನ್ನೊಂದು ವ್ಯಾಲ್ಯೂ ಬಾಯಿಂಗ್ ಟ್ರೆಂಡ್ ಲೈನ್ ಬೇಸ್ಡ್ ಪ್ಯಾಟರ್ನು, ಇನ್ನೊಂದು WM. ಅದನ್ನ ಬಿಟ್ಟು ತುಂಬಾ ಇದಾವೆ ಮಾರ್ಕೆಟಲ್ಲಿ. ಬಟ್ ಇಲ್ಲಿ ನಾವು ನಮ್ಮ ಪ್ರೋಗ್ರಾಮಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಲೆಸ್ ಈಸ್ ಮೋರ್, ಕಡಿಮೆ ಸ್ಟಡಿ ಮಾಡೋಣ, ಅದನ್ನ ಡೀಪ್ ಆಗಿ ಸ್ಟಡಿ ಮಾಡೋಣ. ಅದಾದ್ಮೇಲೆ ಟೆಕ್ನಿಕಲ್ ಅನಾಲಿಸಿಸ್ ಇಂಡಿಕೇಟರ್ಸ್ ಅಲ್ಲಿ RSI, ಬೊಲಿಂಜರ್ ಬ್ಯಾಂಡು, ಮೂವಿಂಗ್ ಎವರೇಜು. ಓಕೆ, ಇವು 3 ತುಂಬಾ ಇಂಪಾರ್ಟೆಂಟು. ನಾವು ಇವ್ 3 ಕಲಿತ್ಬಿಟ್ಟು ಇದರಲ್ಲಿ ಡೀಪ್ ಆಗಿ ಹೋಗ್ತೀವಿ. ಮೂವಿಂಗ್ ಫಾರ್ವರ್ಡ್ ಫಾರ್ ದ ಎಡಿಷನಲ್ ಪರ್ಪಸ್ ADX ಯೂಸ್ ಮಾಡ್ತೀವಿ, ಅಂದ್ರೆ ಕಲಿತೀವಿ. ಓಕೆ, ಅದಾದ್ಮೇಲೆ ಫಿಬ್ ರಿಟ್ರೇಸ್ಮೆಂಟ್ ಅಂಡ್ ಎಕ್ಸ್ಟೆನ್ಷನ್ ಅವೆರಡು ಕಲಿತೀವಿ. ಓಕೆ, ಬಟ್ ಬೇಸಿಕಲಿ ಇನಿಷಿಯಲಿ ವಿ ಆರ್ ಜಸ್ಟ್ ಗೋಯಿಂಗ್ ಥ್ರೂ RSI, ಬೊಲಿಂಜರ್ ಬ್ಯಾಂಡ್ ಅಂಡ್ ಮೂವಿಂಗ್ ಎವರೇಜ್. ಅದಾದ್ಮೇಲೆ ಏನಾದರೂ ನಮಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲಿಬೇಕು ಅನ್ಕೊಂಡಾಗ, ಓಕೆ, ನಮ್ಮಲ್ಲಿ ಪ್ರೋ ಗ್ಯಾಪ್ ಡೆಫಿನೆಟ್ಲಿ ನಾನು ಅವನ್ನೆಲ್ಲ ಶೇರ್ ಮಾಡ್ತೀನಿ. SFC ಅಂತ ಬರುತ್ತೆ, ಪ್ರೋ ಗ್ಯಾಪ್ಸು, ಬ್ಲೆಂಡೆಡ್ ಕ್ಯಾಂಡಲ್ಸು, ಟ್ರ್ಯಾಪ್ಸು, ಇವೆಲ್ಲ ಅಡ್ವಾನ್ಸ್ ಪ್ರೈಸ್ ಆಕ್ಷನ್ ಟಾಪಿಕ್ಸು. ಓಕೆ, 1 by 1. ಈಗ ಫಸ್ಟ್ ನಾವು RSI ಪಿಲ್ಲರ್ಸ್ ಕಲಿತೀವಿ, ಅದಾದ್ಮೇಲೆ RSI, ಬೊಲಿಂಜರ್ ಬ್ಯಾಂಡು ಅಂಡ್ ಮೂವಿಂಗ್ ಎವರೇಜ್ ಅಂದ್ರೆ ಏನಂತ ಕಲಿತೀವಿ. ಅದಾದ್ಮೇಲೆ ರಿಮೈನಿಂಗ್ ಥಿಂಗ್ಸ್ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಅದನ್ನ ಕಲಿತೀವಿ. ಓಕೆ ಓಕೆ ಅಂಡ್ FNO ಬೇಸಿಕ್ ಫ್ಯೂಚರ್ ಅಂದ್ರೆ ಏನು, ಆಪ್ಷನ್ ಅಂದ್ರೆ ಏನು, ಅದ್ರ ಬೇಸಿಕ್ಸ್ ವಿಡಿಯೋ ನಾನು ಮೊಮೆಂಟಮ್ ಆಪ್ಷನ್ ಟ್ರೇಡರ್ ಇದನ್ನಿದೆಯಲ್ಲ ಸೆಕ್ಷನ್ ಇದೆಯಲ್ಲ ಅದರಲ್ಲಿ ಹಾಕಿರ್ತೀನಿ. ಓಕೆ, ಅದಾದ್ಮೇಲೆ ಅದರದ್ದು ಏನೇನು ಇದನ್ನಿದಾವೆ, ಫಾರ್ ಎಕ್ಸಾಂಪಲ್ ಯಾವ ಸ್ಟ್ರಾಟಜಿ ಹೆಂಗೆ ಮಾಡಬೇಕು ಅನ್ನೋದು. ಓಕೆ, ಅಲ್ಟಿಮೇಟ್ಲಿ ನಮ್ಗೆ ಬೇಕಾಗಿದ್ದು ಒಂದು ಅಂತಂದ್ರೆ ಹೌ ಟು ಮೇಕ್ 6 figure ಟ್ರೇಡ್ಸ್. 6 figure ಅಂದ್ರೆ ಒಂದೇ ಟ್ರೇಡ್ ಅಲ್ಲಿ 1 lakh ಅಬೌವ್ನ ಒಂದು ಸ್ಟಾಕ್ ತಗೊಂಡ್ಬಿಟ್ಟು ಅದನ್ನ ಫ್ಯೂಚರ್ ಬೈ ಮಾಡ್ತೀವಿ, ಅದರ ರಿಲೇಟಿವ್ ಆಪ್ಷನ್ಸ್ ಬೈ ಮಾಡ್ತೀವಿ, ಅದನ್ನ ಹೆಂಗ್ ಹೋಲ್ಡ್ ಮಾಡಬೇಕು, ನಾವು ಹೆಂಗ್ 6 figure ಮಾಡಬೇಕು ಅಂತ. ಓಕೆ, ನಿಮ್ಗೆ ಗೊತ್ತಿರೋ ಹಂಗೆ ನನಗೆ 6 figure ಟ್ರೇಡರ್ ಅಂತ ಅವಾರ್ಡ್ ಬಂತು ಲಾಸ್ಟ್ ಇಯರ್ ನಮ್ಮ ಮೆಂಟರ್ ಕಡೆಯಿಂದ. ನಾನು ಕಲ್ತಿದ್ದು ಮುಂಬೈಯಲ್ಲಿ. ಓಕೆ, ಅಂದ್ರೆ ನಮ್ಮ ಎಂಟೈರ್ ನಾವೇನು ಕ್ಯಾಪಿಟಲ್ ಇಟ್ಕೊಂಡಿದ್ವಿ ಅದು ಡಬಲ್ ಆಯಿತು, ಪ್ಲಸ್ ಅದರಲ್ಲಿ ನಾವು 5 to 6 ಮಾಡಿದ್ವಿ. ಓಕೆ, ಸೊ ಅದನ್ನ ಮಾಡಿದ್ಮೇಲೆ ನನಗೊಂದು ಕಾನ್ಫಿಡೆನ್ಸ್ ಬಂತು, ಮಾಡ್ಬೋದಪ್ಪ. ಸೊ ಇನ್ ದ್ಯಾಟ್ ವೇ ಜಸ್ಟ್ ಈ ಎಂಟೈರ್ ಪ್ರೋಗ್ರಾಮ್ ಅನ್ನ ಪ್ರಿಪೇರ್ ಮಾಡಿ, ಯಾರು ನನ್ನ ಹತ್ರ ಬರ್ತಾರಲ್ಲ ಕಲಿಬೇಕು ಅಂತ ಹೇಳ್ಬಿಟ್ಟು, ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ, ಓಕೆ, ಸೊ ಅವ್ರಿಗೆ ನಾನು ಜಸ್ಟ್ ಟೀಚಿಂಗ್ ಎವ್ರಿಥಿಂಗ್. ಓಕೆ, ಇದೇನಿದೆಯಲ್ಲ ಇವು ಸ್ಟ್ರಾಟಜಿ. ಇದು ಒಂದು ನಾನು 2 ಥರ ಡಿವೈಡ್ ಮಾಡ್ತೀನಿ, ಇನ್ಕಮ್ ಜನರೇಷನ್ ಒಂದು, ವೆಲ್ತ್ ಕ್ರಿಯೇಷನ್ ಒಂದು. ಓಕೆ, ಅವನ್ನ ನಾವು ಕ್ಯಾಶ್ ಟ್ರೇಡಿಂಗ್ ಯೂಸ್ ಮಾಡ್ಬೋದು, ಇಲ್ಲ ಫ್ಯೂಚರ್ ಟ್ರೇಡಿಂಗು ಯೂಸ್ ಮಾಡ್ಬೋದು, FNO ಟ್ರೇಡಿಂಗು ಯೂಸ್ ಮಾಡ್ಬೋದು. ಟಿಲ್ ನಾವು ಇನ್ ಇಂಗ್ಲೀಷ್ ಸೆಕ್ಷನ್ ಅಲ್ಲಿ, ಇಂಗ್ಲೀಷ್ ವರ್ಷನ್ ಅಲ್ಲಿ ನಾವು ಈ ಪರ್ಟಿಕ್ಯುಲರ್ DWM, ಕಪ್ ಅಂಡ್ WCS ಏನು ಸ್ಟ್ರಾಟಜಿ ಇದಾವಲ್ಲ ಅವೆಲ್ಲ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸ್ಟೂಡೆಂಟ್ಸ್ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಆಲ್ರೆಡಿ ದೇ ಆರ್ ಮೇಕಿಂಗ್ ದ ಮನಿ ಆಲ್ಸೋ. ಇದ್ರ ಜೊತೆ ನಾನು ಎವ್ರಿ ವೀಕ್ ನಾನೇನು ಕನೆಕ್ಟ್ ಆಗ್ತಾನಲ್ಲ ಅವಾಗ ನಿಮಗೆ ಏನು ಡೌಟ್ ಇದೆ, ಏನೇ ಡೌಟ್ ಇದ್ರೂ ವಿ ಆರ್ ಗೋಯಿಂಗ್ ಟು ಬಿ ಡಿಸ್ಕಸ್ ಅಬೌಟ್ ದ್ಯಾಟ್. ಇದು ನಂದು ವೆಬ್ಸೈಟ್ ಇದು ಲಿಂಕು. ಓಕೆ, ಆ್ಯಂಡ್ ನಾ ಹೇಳ್ದಂಗೆ ಯಾರು ಅಲ್ಟಿಮೇಟ್ ಟ್ರೇಡರ್ ಕೋರ್ಸ್ ತಗೋತಾರಲ್ಲ, ಓಕೆ, ಅವರಿಗೆ ಮೊಮೆಂಟಮ್ ಆಪ್ಷನ್ ಟ್ರೇಡರ್ ಕೋರ್ಸ್ ಏನಿದೆಯಲ್ಲ ಅದು ಫ್ರೀ ಆಗಿ ಬರುತ್ತೆ. ಅಂದರೆ ಯು ಕ್ಯಾನ್ ಜಸ್ಟ್ ಕನೆಕ್ಟ್ ವಿತ್ ಮೀ, ಡಿಸ್ಕಸ್ ಇಫ್ ಯು ಹ್ಯಾವ್ ಎನಿ ಕ್ವಶನ್. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ ಆ್ಯಂಡ್ ಡಿಸ್ಕಸ್ ಅಬೌಟ್ ಯುವರ್ ಡೌಟ್ಸ್ ಆ್ಯಂಡ್ ಎವ್ರಿಥಿಂಗ್. ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಓಕೆ, ಕೆಲವೊಬ್ರು ಈ ವಿಡಿಯೋ ನೋಡ್ತಾ ಇರೋರು ಆಲ್ರೆಡಿ ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾಕಂದರೆ ಇದು ಮೆಂಬರ್ಶಿಪ್ ಸೈಟಲ್ಲೇ ಇರುತ್ತೆ, ಪ್ಲಸ್ ಯೂಟ್ಯೂಬಲ್ಲೇ ಇರುತ್ತೆ. ಯಾರಿಗೆ ಬೇಕು ಅವರು ಯು ಕ್ಯಾನ್ ಜಸ್ಟ್ ಸ್ಕ್ಯಾನ್ ಆ್ಯಂಡ್ ಎನ್ರೋಲ್. ಅದರ್ವೈಸ್ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ, ಯು ಕ್ಯಾನ್ ಗೆಟ್ ಮೈ ನಂಬರ್ ಹಿಯರ್ ಆಲ್ಸೋ. ನನ್ನ ನಂಬರ್ ಇದೆ, ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಡಿಸ್ಕಸ್ ಮಾಡ್ಬೋದು. ಓಕೆ, ಇವಾಗ ಏನು ಮಾಡೋಣ, ಮೆಂಬರ್ಶಿಪ್ ಸೈಟ್ ಅಂದರೆ ಏನು, ಫಸ್ಟ್ ನೀವು ಎನ್ರೋಲ್ ಆದಮೇಲೆ, ಓಕೆ, ಜಾಯ್ನ್ ಆದಮೇಲೆ ಈ ಥರ ಒಂದು ಮೇಲ್ ಬರುತ್ತೆ, ಕಂಗ್ರ್ಯಾಚುಲೇಷನ್, ವೆಲ್ಕಮ್ ಟು ಅಲ್ಟಿಮೇಟ್ ಟ್ರೇಡರ್ ಅಂತ. ಓಕೆ, ಇದು ಮೆಂಬರ್ಶಿಪ್ ಸೈಟು. ಓಕೆ,
ಇಲ್ಲಿ ಇಂಗ್ಲಿಷ್ ಇದ್ದು ಸಪ್ರೇಟ್ ಇರುತ್ತೆ, ಕನ್ನಡ ಏನೋ ಸೆಕ್ಷನ್ ಸಪ್ರೇಟ್ ಆಗಿರುತ್ತೆ. ಈ ತರ ನೀವು 1 by 1 ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ವೀಕೆಂಡ್ ಅಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಿ ಏನೇ ಡೌಟ್ಸ್ ಇದ್ರು ಅದನ್ನ ಕ್ಲಿಯರ್ ಮಾಡ್ಕೊಂಡು ಮಂತ್ ಜರ್ನಿ ಮಾಡ್ತೀವಿ. ಉದ್ದೇಶ ಒಂದೇ, ಫ್ರಮ್ ಬಿಗಿನಿಂಗ್ ಇಂದ ಅಡ್ವಾನ್ಸ್ ಲೆವೆಲ್ ತನ ನೀವು ಕಲಿತು ಇಂಡಿವಿಜುವಲ್ ಆಗಿ ಟ್ರೇಡ್ ತಗೋಬೇಕು. ಯಾರೋ ಒಬ್ರು ಟಿಪ್ಸ್ ಕೊಡ್ತಾರೆ, ಇಲ್ಲ ಏನೋ ಯಾರೋ ಒಬ್ರು ಸಜೆಸ್ಟ್ ಈ ಸ್ಟಾಕ್ ಬೈ ಮಾಡು, ಆ ಸ್ಟಾಕ್ ಬೈ ಮಾಡು, ನೋ. ನೀವೇ ಕಲಿಬೇಕು, ನೀವೇ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಅರ್ಥ ಮಾಡ್ಕೋಬೇಕು, ನೀವೇ ಬೈ ಮಾಡಬೇಕು. ದಟ್ ಈಸ್ ವಾಟ್ ದ ಇಂಟೆನ್ಷನ್. ಎಂಟೈರ್ 6 month ಅಲ್ಲಿ ನಾವು ಅಚೀವ್ ಮಾಡೋದು ಏನಂತಂದ್ರೆ, ನೀವು ಇಂಡಿವಿಜುವಲಿ ಕಲಿತ್ಬಿಟ್ಟು ನೀವು ಇಂಡಿವಿಜುವಲಿ ಟ್ರೇಡ್ ಮಾಡಬೇಕು. ಈ ಆಪ್ಷನ್ ಟ್ರೇಡರ್ ಕೋರ್ಸ್ ಇದೆಯಲ್ಲ, ಅದ್ರದ್ದು ಇದು ಸ್ಟ್ರಾಟಜೀಸು. ಓಕೆ, ಬೇಸಿಕಲಿ ಯಾರು ಆಲ್ರೆಡಿ ಮಾರ್ಕೆಟಲ್ಲಿ ಇದಾರಲ್ಲ ಅವರಿಗೆ ಏನು ಬೇಕು, ಓನ್ಲಿ ಸ್ಟ್ರಾಟಜೀಸ್ ಬೇಕು. ಆ ಥರ ನಾನು ಕೆಲವೊಂದಿಷ್ಟು ಏನೋ ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಇದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ್ದು 2 ವಿಡಿಯೋನೋ ಅಪ್ಲೋಡ್ ಮಾಡಿದ್ದೀನಿ. ಇವಾಗ 2ರಿಂದ 3 ಸ್ಟ್ರಾಟಜಿ ಅಪ್ಲೋಡ್ ಮಾಡಿದ್ದೀನಿ, MOT 1 and 2, ಆ್ಯಂಡ್ ದೋಸ್ ಆರ್ ದ ಮ್ಯಾಜಿಕ್ ಆ್ಯಕ್ಚುಲಿ. ಅವು ಅಷ್ಟೇ 2 ಯೂಸ್ ಮಾಡಿಕೊಂಡು ಈಗ ರೆಗ್ಯುಲರ್ ಆಗಿ ಏನೋ ಇನ್ಕಮ್ ಜನರೇಟ್ ಮಾಡ್ತಾ ಇದ್ದಾರೆ. ಏನಕ್ಕಂದರೆ FNO ಅವರ ಈ ಪರ್ಟಿಕ್ಯುಲರ್ ಡೆರಿವೇಟಿವ್ಸ್ ಬೆಸ್ಟ್ ವರ್ಷನ್ ಏನಂತಂದರೆ, ನಾವು ಮಾರ್ಕೆಟ್ ಬೀಳ್ಬೇಕಾದ್ರೂ ದುಡ್ಡು ಮಾಡ್ಬೋದು, ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಾದ್ರೂ ದುಡ್ಡು ಮಾಡ್ಬೋದು. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಯಾವಾಗ ಯಾವುದು ತಗೋಬೇಕು, ಸ್ಟ್ರೈಕ್ ಪ್ರೈಸ್ ಅಂದರೆ ಏನು, ಎಕ್ಸ್ಪೈರಿ ಅಂದರೆ ಏನು, ಮಾರ್ಜಿನ್ ಅಂದರೆ ಏನು, ಇವೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಿಮಗೆ ಇಂಟ್ರೊಡಕ್ಷನ್ ಟು ಫ್ಯೂಚರ್ ಆ್ಯಂಡ್ ಆಪ್ಷನ್ ವಿಡಿಯೋಸಲ್ಲಿ ಅವು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಅದು ಇಂಗ್ಲೀಷಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಇವಾಗ ಕನ್ನಡದಲ್ಲೂ ಬರುತ್ತೆ. ಓಕೆ, ಅದ್ರ ಜೊತೆ ಇಫ್ ಇನ್ ಕೇಸ್ ನೀವು ಯಾರಾದರೂ ಏನೋ ಒಳ್ಳೆ ಕ್ಯಾಪಿಟಲ್ ಇಟ್ಕೊಂಡು ನಾನು ಸೆಲ್ಲಿಂಗ್ ಮಾಡಬೇಕು, ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು, ನನಗೊಂದು 4-5% ಪರ್ ಮಂತ್ ರಿಟರ್ನ್ ಆದ್ರೂ ಸಾಕು, ಯಾವ ಥರ ಅದನ್ನು ಮಾಡಬೇಕು, ಅದಕ್ಕೆ ಕೆಲವೊಂದಿಷ್ಟು ಸ್ಟ್ರಾಟಜೀಸ್ ಇದ್ದಾವೆ. ಬಟ್ ನನ್ನ 95% ಕಾನ್ಸಂಟ್ರೇಷನ್ ಬಂದುಬಿಟ್ಟು ಐ ಆಮ್ ಅ ಬೈಯಿಂಗ್ ಸೈಡೆ, ಆಪ್ಷನ್ ಬೈಯಿಂಗ್ ಸೈಡೆ. ಬಟ್ ಸ್ಟಿಲ್ ಯಾವಾಗಾದರೂ ಚಾಪಿ ಮಾರ್ಕೆಟ್ ಇದೆ, ಸೈಡ್ ವೇ ಮಾರ್ಕೆಟ್ ಇದೆ, ಸೊ ಇನ್ ದ್ಯಾಟ್ ಟೈಮ್ ಡೆಫಿನೆಟ್ಲಿ ನಾನು ಟ್ರೇಡ್ ಮಾಡ್ತಿರ್ತೀನಿ ಸೆಲ್ಲಿಂಗ್ ಸೈಡು. ಓಕೆ, ಸೊ ಅವರಿಗೆ ಇದು ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇದು. ಓಕೆ, ಸೊ ನಿಮಗೆಲ್ಲ ಅರ್ಥ ಆಯಿತು ಅಲ್ಟಿಮೇಟ್ ಟ್ರೇಡರ್ ಟಾಪಿಕ್ಸ್ ಏನೇನಿದಾವೆ, ಆಪ್ಷನ್ ಮೊಮೆಂಟಮ್ ಆಪ್ಷನ್ ಟ್ರೇಡರ್ಸ್ದು ಟಾಪಿಕ್ಸ್ ಏನೇನಿದಾವೆ. ಓಕೆ, ಏನೇನು ನಾನು ಕವರ್ ಮಾಡ್ತಾ ಇದ್ದೀನಿ, ಏನೇನು ಸಪೋರ್ಟ್ ಕೊಡ್ತಾ ಇದ್ದೀನಿ. ಇವಂದು ಇಫ್ ಇನ್ ಕೇಸ್ ನಿಮಗೆ 1-on-1 ಟ್ರೈನಿಂಗ್ ಬೇಕು, ನನಗೆ ಇನ್ನೊಂದು ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ಅನ್ನೋ ಹಂಗಿದ್ರು, ಇನ್ ದ್ಯಾಟ್ ಟೈಮ್ ಆಲ್ಸೋ ಐ ಕ್ಯಾನ್ ಟ್ರೈ ಟು ಬಿ ಕನೆಕ್ಟ್ ವಿತ್ ಯು ಎವ್ರಿ ವೀಕ್, ಆ್ಯಂಡ್ ಸಪ್ರೇಟಾಗಿ ನಿಮ್ಮ ಕ್ಲಾಸ್ ತೊಗೊಂಡ್ಬಿಟ್ಟು ಟ್ರೈನ್ ಮಾಡ್ತೀನಿ. ಎಂಟೈರ್ ಉದ್ದೇಶ ಬಂದ್ಬಿಟ್ಟು 6 month ನೀವು ರೆಡಿ ಇರಬೇಕು ಮಾರ್ಕೆಟನ್ನು ಫೇಸ್ ಮಾಡೋಕ್ಕೆ, ಯಾರ ಮೇಲೂ ಡಿಪೆಂಡೆನ್ಸಿ ಇರಬಾರ್ದು. ಓಕೆ, ಇದು ಮೊಮೆಂಟಮ್ ಆಪ್ಷನ್ ಟ್ರೇಡರ್ದು ಇದು ನಮ್ಮ ಮೆಂಬರ್ಶಿಪ್ ಸೈಟಲ್ಲಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಓಕೆ, ಇಫ್ ಇನ್ ಕೇಸ್ ನೀವು ಓನ್ಲಿ ಆಪ್ಷನ್ ಟ್ರೇಡರ್ ಕೋರ್ಸ್ ಬೈ ಮಾಡ್ತೀನ ಅಂತಂದರೆ, ಯು ಕ್ಯಾನ್ ಜಸ್ಟ್ ಸ್ಕ್ಯಾನ್ ದಿಸ್ QR ಕೋಡ್ ಆ್ಯಂಡ್ ಯು ಕ್ಯಾನ್ ಎನ್ರೋಲ್ ಫಾರ್ ದ್ಯಾಟ್. ಇದು ಯಾವ ಥರ ಇರುತ್ತೆ ಅಂತಂದರೆ, ನಿಮಗೆ 1 month ಸಪೋರ್ಟ್ ಕೊಡ್ತೀನಿ ನಾನು. ಸಪೋರ್ಟ್ ಅಂತಂದರೆ ಯಾವ ಥರ ಯೂಸ್ ಮಾಡಬೇಕು, ಯಾವ ಸ್ಟ್ರಾಟಜಿ ಯಾವಾಗ ಯೂಸ್ ಮಾಡಬೇಕು, ಅದೇನು ಎಂಟೈರ್ ಕೋರ್ಸನ್ನು ನಾನು ಅಪ್ಲೋಡ್ ಮಾಡಿದ ಮೇಲೆ ಅದಾದಮೇಲೆ ನಿಮ್ಗೆ 1 month or 2 month ಬೇಸ್ಡ್ ಆನ್ ದ ರಿಕ್ವೆಸ್ಟ್ ವಿ ಕ್ಯಾನ್ ಎಕ್ಸ್ಟೆಂಡ್ ದ್ಯಾಟ್ ಒನ್ ಆಲ್ಸೋ. ಟೈಮ್ ಬೇಕು ನನಗೆ ಇನ್ನೂ ಅರ್ಥ ಮಾಡ್ಕೊಳ್ಳೋಕ್ಕೆ ಅಂತಂದರೆ ವಿ ಕ್ಯಾನ್ ಡೆಫಿನೆಟ್ಲಿ. ನೌ ಇಟ್ಸ್ ಅಪ್ ಟು ಯು ದ್ಯಾಟ್ ನೀವು ಆಪ್ಷನ್ ಟ್ರೇಡರ್ ಚೂಸ್ ಮಾಡ್ತೀನಿ ಅಂತಂದರೆ ಯು ಕ್ಯಾನ್ ಸ್ಕ್ಯಾನ್ ಆ್ಯಂಡ್ ಎನ್ರೋಲ್ ಫಾರ್ ದ್ಯಾಟ್. ಇಲ್ಲ ನನಗಿದು ಅಲ್ಟಿಮೇಟ್ ಟ್ರೇಡರ್ ನಾನು ಜಾಯ್ನ್ ಆಗ್ತೀನಿ ಅನ್ನೋಂಗಿದ್ರೆ ಯು ಕ್ಯಾನ್ ಸ್ಕ್ಯಾನ್ ದಿಸ್ ಒನ್. ಓಕೆ, ಇದು ಓಕೆ, ಜಸ್ಟ್ ಪಾಸ್ ದ ವಿಡಿಯೋ, ಯು ಕ್ಯಾನ್ ಸ್ಕ್ಯಾನ್, ಯು ಕ್ಯಾನ್ ಕಾಲ್ ಮೀ, ಯು ಕ್ಯಾನ್ ಟೇಕ್ ಅ ನಂಬರ್ ಆ್ಯಂಡ್ ಯು ಕ್ಯಾನ್ ಕಾಲ್ ಮೀ, ಚೆಕ್ ವಾಟ್ ಎವರ್ ಕ್ವಶನ್ಸ್, ಏನೇ ಕ್ವಶನ್ ಇದ್ರೂ ನನ್ನ ಜೊತೆ ಡಿಸ್ಕಷನ್ ಮಾಡಿಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಯು ಕ್ಯಾನ್ ಎನ್ರೋಲ್. ಯಾಕಂದರೆ ಇವಾಗ August September ಬ್ಯಾಚ್ 2 ಸ್ಟಾರ್ಟ್ ಆಗ್ತಾ ಇದೆ, ಜೂನ್ ಆ್ಯಂಡ್ ಜುಲೈ ಫಸ್ಟ್ ಬ್ಯಾಚ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಂಗ್ಲೀಷ್ ವರ್ಷನ್ದು. ಇವಾಗ ಕನ್ನಡ ಆ್ಯಂಡ್ ಪ್ಯಾರಲಲಿ ಇಂಗ್ಲೀಷ್ ಸೆಕೆಂಡ್ ಬ್ಯಾಚು, 2 ಪ್ಯಾರಲಲ್ಲಿ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮಾರ್ಕೆಟಲ್ಲಿ ಫಸ್ಟ್ ಎಲ್ಲ ಕಲಿತು ಬ್ಯಾಕ್ ಟೆಸ್ಟಿಂಗ್, ಫಾರ್ವರ್ಡ್ ಟೆಸ್ಟಿಂಗ್, ಪೇಪರ್ ಟ್ರೇಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತಲ್ಲ, ಅವಾಗ ನೀವೇನು ಮಾಡ್ತೀರಾ ಅಂತಂದರೆ ಬೈ ಮಾಡ್ತೀರಾ ಸ್ಟಾಕ್ಸ್. ಇನಿಷಿಯಲಿ ಕ್ಯಾಶಲ್ಲಿ ಬೈ ಮಾಡ್ತೀರಾ, ಅದಾದಮೇಲೆ ನಿಮ್ಗೆ FNO ಇಂಟ್ರೆಸ್ಟ್ ಬಂದರೆ FNOಲ್ಲಿ ಮಾಡ್ತೀರಾ. ಇದರಲ್ಲಿ ನಾವು ಪಿರಾಮಿಡಿಂಗ್ ಅಂದರೆ ಏನು, ಸ್ಟಾಪ್ ಲಾಸ್ ಅಂದರೆ ಏನು, ನಾವು ಯಾವ ಥರ ಮೇಲ್ಗಡೆ ಹೋದಂಗೆ ನಾವು ಬೈ ಮಾಡಬೇಕು, ಎವ್ರಿಥಿಂಗ್ ಐ ವಿಲ್ ಕವರ್ ದ್ಯಾಟ್ ಒನ್. ಏನೇನು ರಿಕ್ವೈರ್ಮೆಂಟ್ ಇದೆಯಲ್ಲ ಮಾರ್ಕೆಟಲ್ಲಿ ಇರಬೇಕು ಅಂದರೆ ಏನು ರಿಕ್ವೈರ್ಮೆಂಟ್ ಇದೆಯಲ್ಲ, ಐ ವಿಲ್ ಟ್ರೈ ಟು ಕವರ್ ಎವ್ರಿಥಿಂಗ್. ಓಕೆ, ಆ್ಯಂಡ್ ನಾವು ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಅಲ್ಟಿಮೇಟ್ ಟ್ರೇಡರ್ ಜಾಯ್ನ್ ಆಗ್ತೀರಾ ಅಂತಂದರೆ ಆ ಥರ ಮಾಡಿ. ಇಲ್ಲ ನೀವು ಓನ್ಲಿ ಮೊಮೆಂಟಮ್ ಆಪ್ಷನ್ ಟ್ರೇಡರ್ ಬೇಕು ಅಂತಂದರೆ
ಈ ಪರ್ಟಿಕ್ಯುಲರ್ ಇದನ್ನು ಸ್ಕ್ಯಾನ್ ಮಾಡಿ, ಆ್ಯಂಡ್ ಒನ್ಸ್ ಯು ಸ್ಕ್ಯಾನ್ ಆ್ಯಂಡ್ ಮೇಕ್ ದ ಪೇಮೆಂಟ್, ಯು ವಿಲ್ ಗೆಟ್ ಆಟೋಮೆಟಿಕ್ ಮೇಲ್. ಓಕೆ, ಆ್ಯಂಡ್ ಲೇಟರ್ ಆನ್ ಯು ಕ್ಯಾನ್ ಕನೆಕ್ಟ್ ವಿತ್ ಮೀ, ಹೌ ಟು ಯೂಸ್, ಯಾವ ಥರ ಯೂಸ್ ಮಾಡಬೇಕು, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಒನ್ ಆನ್ ಒನ್ ಕನೆಕ್ಟ್ ಆಗ್ತೀವಿ. ಅದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೀಟಾಗಿ. ಓಕೆ, ಈ ಪರ್ಟಿಕ್ಯುಲರ್ ವಿಡಿಯೋ ನೋಡಬೇಕು, ಇದಾದಮೇಲೆ ಇಷ್ಟು ಪ್ರಾಕ್ಟೀಸ್ ಮಾಡಬೇಕು, ಏನೇ ಡೌಟ್ ಇದ್ದರೂ ವಿ ಕ್ಯಾನ್ ಡಿಸ್ಕಸ್ ಆ್ಯಂಡ್ ಕ್ಲಿಯರ್ ದ್ಯಾಟ್ ಒನ್. ಓಕೆ, ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.